ಇವತ್ತು ಜಾತ್ಯತೀತ ಜನತಾದಳ ಅಂದರೆ ನಮ್ಮನ್ನು ನೋಡಿದರೆ ಗೊತ್ತಾಗ್ತದ. ನಮ್ಮಂಥ ಒಬ್ಬ ಸಾಮಾನ್ಯ ಮಹಿಳೆಯರಿಗೆ ಅವಕಾಶ ಮಾಡಿಕೊಟ್ಟು ಶಾಸಕರನ್ನು ಮಾಡಿ ಜನಸೇವೆ ಮಾಡಿದಂಥ ಯಾವುದಾದ್ರೂ ಒಂದು ಏಕೈಕ ಪಕ್ಷ ಅಂತ ಅನ್ನೋದಿದ್ರೆ ಅದು ಜಾತ್ಯತೀತ JDS ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇವತ್ತು ಎಲ್ಲ ರಾಜ್ಯಾದ್ಯಂತ ನಿಖಿಲ್ ಕುಮಾರಸ್ವಾಮಿ ಅವರು 58 ದಿನಗಳ ಕಾಲ ಅವರು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯನ್ನು ಮಾಡೋದು ನಾವು ನೋಡಿದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದು 100ಕ್ಕೆ 100 ಸತ್ಯ ಅನ್ನೋಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ನೋಡಿರಿ ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು ನಾವು ಕೂಡ JDSನಲ್ಲಿ ಮೊದಲು ಸಾಕಷ್ಟು ಕನಸುಗಳು ಇಟ್ಕೊಂಡು ಗೆದ್ದು ಬಂದೀವಿ. ಏನಾದರೂ ಮಾಡಬೇಕು, ನಮ್ಮಂಥವ್ರನ್ನ ಗೆಲ್ಲಿಸ್ಯಾರಂತಂದರೆ ಉಡಿ ತುಂಬಿ ದುಡ್ಡು ಕೊಟ್ಟು ನಮ್ಮಂಥ ಒಂದು ಸಾಮಾನ್ಯ ಮಹಿಳೆಯರನ್ನ ಗೆಲ್ಲಿಸ್ಯಾರಂದರೆ ಕ್ಷೇತ್ರಗಳಿಗೆ ಏನಾದರೂ ಮಾಡಬೇಕಂತೇಳಿ ನಾವಾಗಲಿ ರಾಜಗೌಡ ಪಾಟೀಲ್ರಾಗಲಿ ಸಾಕಷ್ಟು ಕನಸುಗಳು ತೊಗೊಂಬಂದೀವಿ. ನಾವು ಅದೆಲ್ಲ ಕನಸು ನುಚ್ಚುನೂರಿ ಆಗ್ಯದ. ಯಾಕಂತಂದರೆ ಇವತ್ತು ಈ ಭಾಗ್ಯಗಳ ನೆಪದಲ್ಲಿ ಇವತ್ತು ರಾಜ್ಯಕ್ಕೆ ಸಾಕಷ್ಟು ಎಲ್ಲ ಶಾಸಕರ ಹಕ್ಕುಗಳನ್ನು ಕಸ್ಕೊಂಡು ಯಾವುದೇ ಅನುದಾನ ಕೊಡದೇ ಸಂಪೂರ್ಣ ಶೂನ್ಯ ರೀತಿಯಲ್ಲಿ ಇವತ್ತು ಸಾಗಿದ್ದು ನೋಡಿದರೆ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರಕ್ಕೆ ಭವಿಷ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿ ಜಾತ್ಯತೀತ ಜನತಾದಳಕ್ಕೆ ಒಂದು ದೊಡ್ಡ ಪ್ರಮಾಣದ ಒಂದು ಶಕ್ತಿಯಾದ ಅಧಿಕಾರಕ್ಕೆ ಬರ್ತದ.